ಆರೋಪಿತರು ಅವರ ಹೇಳಿಕೆಯನ್ನ ದರ್ಶನ್ ವಿಚಾರಣೆಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ನಲ್ಲಿ ತೆಗೆದುಕೊಂಡಿರುವಂತದ್ದು. ಇದೇ ಹಿನ್ನೆಲೆಯಲ್ಲಿ ಇನ್ನಷ್ಟು ಮಾಹಿತಿಯನ್ನ ದರ್ಶನ್ ಅವರ ಬಳಿ ಪಡ್ಕೊಳ್ಳುವ ಅಗತ್ಯ ಇರೋದ್ರಿಂದ ದರ್ಶನ್ ಅವರನ್ನ ಮತ್ತೆ ಈಗ ಪಿಸಿಗೆ ಕೊಡಲಾಗಿದೆ. ಜೊತೆಗೆ ಪವನ್ ಹಾಗೂ ಪವಿತ್ರ ಅವರನ್ನ ಸೇರಿ ಇನ್ನಷ್ಟು ಜನರನ್ನ ಪರಪನಾಗ್ರಹಾರ ಜೈಲ್ಗೆ ಅಂದ್ರೆ ಜೇಸಿಗೆ ಕಳುಹಿಸಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು. ನಟ ದರ್ಶನ್ ಸೇರಿ ಮತ್ತೆ ಇಬ್ಬರನ್ನ ಈಗ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. Today the prosecution had moved for a remand extension application. ನೋಡಿ, ಇವತ್ತು ಅಭಿಯೋಜನೆ ಅವರು ಆರೋಪಿ 2, 9, 10 ಮತ್ತು 14 ರವರಿಗೆ ರಿಮಾಂಡನ್ನು 4 ದಿನಗಳ ಕಾಲ ಮುಂದುವರಿಸಲಿಕ್ಕೆ ಅವರು ಒಂದು ಅರ್ಜಿಯನ್ನು ನ್ಯಾಯಾಲಯದ ಮುಂದೆ ಸಲ್ಲಿಸಿರ್ತಾರೆ. ಇನ್ನು ಉಳಿದ ಎಲ್ಲ ಆರೋಪಿಗಳಿಗೂ ಸಹ ನ್ಯಾಯಾಂಗ ಬಂಧನಕ್ಕೆ ಆದೇಶ ಆಗಿರ್ತದೆ. ನೋಡಿ, ಈ ಅರ್ಜಿ ಏನು ಅವರು ಸಲ್ಲಿಸಿದ್ರು ಅಂದರೆ ಈ 4 ಜನ ಆರೋಪಿತರಿಗೆ, ಆ ಅರ್ಜಿಯನ್ನು ನಮ್ಮ ತಕರಾರುಗಳನ್ನು ನಾವು ಸಲ್ಲಿಸಿದ ನಂತರ 2 ದಿನಗಳ ಕಾಲ ಅಂದರೆ 22ನೇ ತಾರೀಕಿನವರೆಗೂ 22ನೇ ತಾರೀಕು ಸಂಜೆ 5 ಗಂಟೆಯ ಒಳಗಡೆ ಅವರನ್ನು ತಂದು ಹಾಜರುಪಡಿಸತಕ್ಕದ್ದು ನ್ಯಾಯಾಲಯದ ಮುಂದೆ ಅಂತ ಆದೇಶ ಆಗಿದೆ. ಅವರು ಕೇಳಿದ್ದು 4 ದಿನ ತಮ್ಮ ಪೊಲೀಸ್ ಅಭಿರಕ್ಷೆಗೆ ಕೇಳಿದರು. ನ್ಯಾಯಾಲಯ ವಾದ ಪ್ರತಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಈ 4 ಜನ ಆರೋಪಿತರನ್ನು ಅಂದರೆ ಆರೋಪಿ 2, 4, 9 ಹಾಗೂ 2, 9, 10, 14 ಆರೋಪಿಗಳಿಗೆ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ನೀಡಿರ್ತಾರೆ. ಸರ್, ಈಗ ಜೇಸಿಗೆ ಕೊಟ್ಟಿರ್ತಕ್ಕಂಥ ಆರೋಪಿಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು, ಯಾಕಂದ್ರೆ ಯಾರ್ಯಾರು ಅಂತಕ್ಕಂಥದ್ದು ನೋಡಿ, ಈ 4 ಆರೋಪಿಗಳನ್ನ ಹೊರತುಪಡಿಸಿ ಎಲ್ಲ ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಿರ್ತಾರೆ. ಇನ್ನು ಉಳಿದಂತೆ ಒಂದು ಭಾಳ ಅಚ್ಚರಿಯ ಸಂಗತಿ ಏನಂದರೆ, ಇವತ್ತು ಅಭಿಯೋಜನೆಯವರು ಯಾರೋ ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ ಈ ಪ್ರಕರಣದಲ್ಲಿ, ನಮಗೆ ದೊರಕಿದ್ದಾರೆ ಅನ್ನೋ ಒಂದು ವಾದವನ್ನು ಮಂಡಿಸಿದ್ದಾರೆ. ಅದು ಕಾದು ನೋಡಬೇಕಾಗಿದೆ. ನಮ್ಮ ಅನಿಸಿಕೆ ಇದ್ರ ಬಗ್ಗೆ ಏನಂದರೆ, ಸೃಷ್ಟಿ ಮಾಡೋ ಎಲ್ಲ ಒಂದು ಅವಕಾಶಗಳು ಅಭಿಯೋಜನೆಗೆ ಇದೆ ಅನ್ನೋದು ನಮ್ಮ ವಾದ ಆಗಿತ್ತು. ಹಾಗಾಗಿ ಈ ಎಲ್ಲ ವಾದ ಪ್ರತಿವಾದಗಳನ್ನು ಮಾನ್ಯ ಮ್ಯಾಜಿಸ್ಟ್ರೇಟ್ ಸಾಹೇಬರು ಅವರು ಕೂಡ ವಾದ ವಿವಾದಗಳನ್ನು ಆಲಿಸಿ 2 ದಿನಗಳ ಕಾಲ ಪೊಲೀಸ್ ಅಭಿರಕ್ಷೆಗೆ ಈ 4 ಜನ ಆರೋಪಿತರನ್ನು ನೀಡಿರ್ತಾರೆ. ಸರ್, ಜಾಮೀನು ಅರ್ಜಿ ಏನಾದ್ರು ಸಲ್ಲಿಸ್ತಾರೆ ಸರ್? ಪೊಲೀಸ್ ಅಭಿರಕ್ಷೆ ಮುಗಿದ ನಂತರ ಅಂತಿಮ ರಿಮಾಂಡ್ ಅರ್ಜಿಯನ್ನು ಪರಿಶೀಲಿಸಿ ಜಾಮೀನು ಅರ್ಜಿಯನ್ನು ಸತ್ರ ನ್ಯಾಯಾಲಯದಲ್ಲಿ ಸಲ್ಲಿಸತಕ್ಕದ್ದು. ಓಕೆ, ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಇಷ್ಟು ದಿನ ದರ್ಶನ್ ಅವ್ರು ಬಾಯ್ ಬಿಡ್ತಿರ್ಲಿಲ್ಲ, ಈಗ ಮತ್ತೆ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಇಷ್ಟು ದಿನ ಯಾವುದೇ ರೀತಿಯ ಮಾಹಿತಿಯನ್ನ ಕೊಡದೇ ಇರುವಂತಹ ದರ್ಶನ್ ಈಗ ಕೊಡ್ತಾರ ಅನ್ನೋ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಮೂಡ್ತಾ ಇರುವಂತದ್ದು. ಡೀಟೇಲ್ಸ್ ಕೊಡೋದಾದ್ರೆ, ಮತ್ತೆ 2 ದಿನಗಳ ಕಾಲ ಮಾನ್ಯ ನ್ಯಾಯಾಧೀಶರು ದರ್ಶನ್ ಮತ್ತೆ ಇತರ 4 ಆರೋಪಿಗಳು, ಅದರಲ್ಲಿ ಪ್ರಮುಖವಾಗಿ ಧನ್ರಾಜ್, ಪ್ರದೋಷ್ ಮತ್ತೊಬ್ಬ ವಿನಯ್, ಈ 4ರನ್ನ ಇದೀಗ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನ ನೀಡಿದ್ದಾರೆ. ಅಂದ್ರೆ ಮತ್ತೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿ ಪೊಲೀಸರ ವಿಚಾರಣೆಯನ್ನ ಎದುರಿಸಬೇಕು. 4 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ SPP ರವರು ಕೇಳಿದ್ರು. ಕೊನೆಗೆ 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಈ ದರ್ಶನ್ ಪರ ವಕೀಲರು, ಇತರ ಆರೋಪಿಗಳ ಪರ ವಕೀಲರು ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡೋದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಮನೆಯ ನ್ಯಾಯಾಧೀಶರು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ SPP ಅವರು ಪೊಲೀಸ್ ಕಸ್ಟಡಿಗೆ ಕೊಡೋದಕ್ಕೆ ಕೇಳಿದಂತಹ ಕಾರಣಗಳು, ಕೋರ್ಟ್ ನಲ್ಲಿ ಇವ್ರು ಮಾಡಿದಂತಹ ವಾದ ಏನಂತ ಹೇಳಿದ್ರೆ, ಈಗಾಗ್ಲೇ 30 ಲಕ್ಷ ಹಣವನ್ನ ಆ ಶವವನ್ನ ವಿಲೇವಾರಿ ಮಾಡೋದಕ್ಕೆ ಅಂತ ಹೇಳಿ ಕೊಟ್ಟಿದ್ದೆ ಅಂತ ಹೇಳಿ ದರ್ಶನ್ ಒಪ್ಕೊಂಡಿದ್ದಾರೆ. ಹಾಗಾದ್ರೆ ಆ ಹಣದ ಮೂಲ ಯಾವುದು ಅನ್ನೋದನ್ನ ಪತ್ತೆ ಮಾಡಬೇಕು. ಆ ಹಣ ಎಲ್ಲಿಂದ ಬಂತು ದರ್ಶನ್ಗೆ, ಅದರ ಹಣದ ಮೂಲದ ಬಗ್ಗೆ ಒಂದಷ್ಟು ತನಿಖೆಯನ್ನ ನಡೆಸುವ ಅವಶ್ಯಕತೆ ಇದೆ. ಮತ್ತೆ ಆರೋಪಿಗಳ ಮೊಬೈಲ್ ಅನ್ನ ಈಗಾಗಲೇ FSL ಗೆ ಕಳಿಸಲಾಗಿದೆ. ಹೀಗಾಗಿ ಅದರ ರಿಪೋರ್ಟ್ ಬರಬೇಕಿದೆ. ಅದರ ಬಗ್ಗೆ ಒಂದಷ್ಟು ವಿಚಾರಣೆಯನ್ನ ನಡೆಸುವ ಅವಶ್ಯಕತೆ ಇದೆ. ಹೀಗಾಗಿ ಪೊಲೀಸ್ ಕಸ್ಟಡಿಗೆ ಕೊಡಿ ಅನ್ನೋ ನಿಟ್ಟಿನಲ್ಲಿ SPP ಮನವಿಯನ್ನ ಮಾಡಿದ್ರು. ಇದೀಗ ಮತ್ತೆ ಕೋರ್ಟ್ ನಿಂದ ದರ್ಶನ್ ರವರನ್ನ ಪೊಲೀಸ್ ಕಸ್ಟಡಿಗೆ ಪಡೆದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯತ್ತ ಪೊಲೀಸರು ಹೊರಟಿದ್ದಾರೆ. ಓಕೆ, ಧನ್ಯವಾದ ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.